ಬಿಬಿಎಂಪಿ ಸಿಬ್ಬಂದಿ ಮನೆ ಹತ್ರ ಬಂದ್ರೆ ಕಸ ನೀಡಬೇಕು ಅಂತ ನೀವು ಕಾಯ್ತಾ ಇರ್ತೀರಾ. ಕಸದ ವಾಹನ ಬಂದು ಹೋಗೋದು ನಿಮಗೆ ಗೊತ್ತೇ ಆಗಲ್ಲ ಅಥವಾ ಸಿಬ್ಬಂದಿ ಬಂದಾಗ ನೀವು ಮನೆಯಲ್ಲಿರಲ್ಲ. ಇದರಿಂದ ಕಸ ವಿಲೇವಾರಿ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಆದ್ರೀಗ ಬಿಬಿಎಂಪಿ ಸಾರ್ವಜನಿಕರು ಮತ್ತು ತನ್ನ ಸಿಬ್ಬಂದಿ ನಡುವೆ ಕಮ್ಯುನಿಕೇಷನ್ ಬಿಲ್ಡ್ ಮಾಡೋಕೆ ಮುಂದಾಗಿದೆ. ಬಿಬಿಎಂಪಿ ಸಿಬ್ಬಂದಿ ಎಷ್ಟೇ ಹೇಳಿದ್ರೂ ಜನ ಎಲ್ಲೆಂದರಲ್ಲಿ ಕಸದ ರಾಶಿ ಸೃಷ್ಟಿ ಮಾಡೋದನ್ನ ಬಿಡಲ್ಲ. ಬೀದಿಯಲ್ಲೇ ಕಸ ಹಾಕಿ ಸಿಲಿಕಾನ್ ಸಿಟಿಯನ್ನ ಗಾರ್ಬೇಜ್ ಸಿಟಿ ಮಾಡ್ತಿದ್ದಾರೆ. ಸಾರ್ವಜನಿಕರು ಬೇಕಾಬಿಟ್ಟಿ ಕಸ ಚೆಲ್ಲೋದನ್ನ ನೋಡಿ ಪಾಲಿಕೆಗೂ ತಲೆಬಿಸಿಯಾಗಿ ಹೋಗಿದೆ. ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳಲು ಬಿಬಿಎಂಪಿ ಇದೀಗ ಹೊಸ ಆಪ್ ಒಂದನ್ನ ಅಭಿವೃದ್ಧಿಪಡಿಸಿದೆ. ಪ್ರತಿ 750 ಮನೆಗಳಿಗೆ ಒಂದು ವಾರ್ಡ್ ಅಂತ ವಿಂಗಡಿಸಿ ಪ್ರತಿ ವಾರ್ಡ್ಗೆ ಒಂದು ಕಸ ವಿಲೇವಾರಿ ವಾಹನವನ್ನ ಬಿಬಿಎಂಪಿ ನೀಡಲಿದ್ದಾರೆ. ಆ ವಾಹನಕ್ಕೆ ಜಿಪಿಆರ್ಎಸ್ ಅಳವಡಿಸಲಾಗುತ್ತೆ. ಇದಕ್ಕಾಗಿ ಆಪ್ ಒಂದನ್ನ ಅಭಿವೃದ್ಧಿಪಡಿಸಲಾಗಿದೆ. ಎಲ್ಲರೂ ಈ ಆಪ್ ಅನ್ನ ಮುಕ್ತವಾಗಿ ಬಳಸಬಹುದಾಗಿದ್ದು, ಕಸ ವಿಲೇವಾರಿ ವಾಹನ ಯಾವ ಏರಿಯಾದಲ್ಲಿದೆ, ತಮ್ಮ ಮನೆ ಹತ್ತಿರ ಯಾವಾಗ ಬರುತ್ತೆ ಅನ್ನೋ ಡೀಟೇಲ್ಸ್ ಅನ್ನ ಪಡೆಯಬಹುದು. ಒಂದು ಮಾಹಿತಿ ಗೊತ್ತಾಗುತ್ತೆ ದಟ್ ಯಾವ ವೆಹಿಕಲ್ ಅವ್ರ ಏರಿಯಾದಲ್ಲಿ ಇದೆಯೋ ಇಲ್ವೋ ಅಂತ ನಂಬರ್ 1. ಎರಡನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕಸ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ. ಒಂದು ಕಲೆಕ್ಷನ್ ಒಂದು ಇಶ್ಯೂ ಅಂತ ಹೇಳಿದ್ರೆ ಡಿಸ್ಪೋಸಲ್ ಒಂದು ಎರಡನೇ ಇಶ್ಯೂ. ಸೊ ಕಸ ತೊಗೊಂಡೋಗ್ಬಿಟ್ಟು ಮತ್ತೆ ಕೆರೆ ಕುಂಟೆಗಳಲ್ಲಿ ಹಾಕ್ತಾ ಇರೋದು ಅದೊಂದು ಕಂಪ್ಲೇಂಟ್ಸ್ ಬರ್ತದೆ. ಅದಕ್ಕೋಸ್ಕರ ಕಸ ನಮ್ಮ ಡೆಸ್ಟಿನೇಷನ್ಗೆ ಹೋಗಿದ್ಯಾ ಅಂತ ಹೇಳ್ಬಿಟ್ಟು ಆ GPS ಮುಖಾಂತರ ಎಲ್ಲರಿಗೂ ಗೊತ್ತಾಗುತ್ತೆ. ವಿಶೇಷ ಅಂದ್ರೆ ಯಾವ ಮನೆಯವರು 2 ರಿಂದ 3 ದಿನಗಳ ಕಾಲ ಕಸ ನೀಡೋದಿಲ್ವೋ ಅಂತಹ ಮನೆಗಳ ಮಾಹಿತಿಯನ್ನ ಪೌರಕಾರ್ಮಿಕರು ಕಲೆ ಹಾಕಲಿದ್ದಾರೆ. ಬಳಿಕ ಅಧಿಕಾರಿಗಳು ಆ ಮನೆಯವರು ಎಲ್ಲಿ ಕಸ ಹಾಕ್ತಿದ್ದಾರೆ ಅನ್ನೋದನ್ನ ಪತ್ತೆ ಮಾಡಿ ದಂಡವನ್ನು ವಿಧಿಸಲಿದ್ದಾರೆ. ಇನ್ನು ಬಿಬಿಎಂಪಿಯ ಈ ನಡೆಯನ್ನ ಸಾರ್ವಜನಿಕರು ಸ್ವಾಗತಿಸಿದ್ದಾರೆ. ಅದು ತುಂಬ ಒಳ್ಳೆ ಸಜೆಷನ್ ಅಂತ ಹೇಳ್ತೀವಿ ನಾವು. ಅದು ಬಂದಿರೋದ್ರಿಂದ ಎಲ್ಲರಿಗೂ ಮಾಹಿತಿನೂ ಸಿಗುತ್ತೆ. ನಮಗೆ ಮತ್ತು ನಮ್ಮ ಮಕ್ಕಳಿಗೆ, ನಮ್ಮ ದೊಡ್ಡವ್ರಿಗೆ, ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರು ಎಲ್ಲರಿಗೂ ಸಿಗುತ್ತೆ. ಅದರಿಂದ ಉಪಯೋಗ ಆಗುತ್ತೆ ಹೊರತು ಅನಾನುಕೂಲತೆಗಳು ಏನಿಲ್ಲ. ಜನಗಳು ಅರ್ಥ ಮಾಡ್ಕೊಂಡು ಕ್ಲೀನಾಗಿ ಮಾಡಿದ್ರೆ ಬೆಂಗಳೂರು ಯಾವುದೇ ಕಾರಣಕ್ಕೂ ಸ್ವಚ್ಛತೆಯಿಂದ ಇರುತ್ತೆ, ರೋಗ ರುಜಿನಗಳು ಉಂಟಾಗಲ್ಲ. ಒಟ್ನಲ್ಲಿ ಕಸ ವಿಲೇವಾರಿಯನ್ನ ಪರಿಣಾಮಕಾರಿಯಾಗಿ ಮಾಡಲು ಬಿಬಿಎಂಪಿ ಹೊಸ ಪ್ಲಾನ್ಗಳನ್ನ ಮಾಡ್ತಿದೆ. ಈ ಆಪ್ನಿಂದಾದ್ರೂ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆಯನ್ನೇ ಡಂಪಿಂಗ್ ಯಾರ್ಡ್ ಮಾಡಿಕೊಳ್ಳೋರ ಸಂಖ್ಯೆ ಕಡಿಮೆಯಾಗುತ್ತಾ ಅಂತ ಕಾದು ನೋಡಬೇಕು. ಜಗದೀಶ್, TV9 ಬೆಂಗಳೂರು.